ರನಾ ರನಾ ರನು ರೇ ಆತ್ಮ ನಮಸ್ಕಾರ. ಆತ್ಮ ನಮಸ್ತೆ. ಪರಿಶುದ್ಧ ಆತ್ಮ ಸ್ವರೂಪರಿಗೆ, ಆತ್ಮ ಸೋದರ ಸೋದರಿಯರಿಗೆ, ಆಧ್ಯಾತ್ಮಿಕ ಮಿತ್ರರಿಗೆ ನನ್ನ ಆತ್ಮ ನಮಸ್ಕಾರಗಳು. ಗುರುದೇವರು ಏನು ಹೇಳಿಸುವರೋ ಅದನ್ನೇ ಹೇಳುತ್ತೇನೆ. ನಾವೆಲ್ಲ ಶ್ರದ್ಧೆಯುಳ್ಳವರಾಗಿ ಕೇಳಿ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಎಲ್ಲರೂ ಪ್ರಯತ್ನಿಸಬೇಕೆಂದು ಆಶಿಸುತ್ತೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಶ್ರೀ ಗುರುಭ್ಯೋ ನಮಃ. ಜೈ ಶ್ರೀ. ಕೆಲವರು ಧ್ಯಾನದಲ್ಲಿ ಊರ್ಧ್ವ ಲೋಕಕ್ಕೆ ಹೋಗಿರುವಂತ ಅನುಭವವನ್ನು ಹೇಳುತ್ತಾರೆ. ಇದು ಸಾಕಷ್ಟು ಗೊಂದಲಮಯವಾಗಿದೆ ಕೆಲವರಿಗೆ. ಅವರ ಅನುಭವವನ್ನು ಊರ್ಧ್ವ ಲೋಕ ಹೋಗಿರುವಂತ ಅನುಭವವನ್ನು ಹೇಳುತ್ತಾರೆ. ಇದರ ಬಗ್ಗೆ ಸ್ವಲ್ಪ ಸ್ಪಷ್ಟನೆಯನ್ನು ಕೊಟ್ಟರೆ ಉತ್ತಮ ಅನಿಸುತ್ತೆ. ಇದು ಒಂದಷ್ಟು ಸಾಧಕರಿಗೆ ತುಂಬಾ ಗೊಂದಲವನ್ನ ಉಂಟು ಮಾಡುವಂತಹ ಸಿಚುವೇಶನ್ ಅಂತಾನೆ ಹೇಳ್ತಾರೆ. ಈ ಪ್ರಶ್ನೆ ಎಲ್ಲರಲ್ಲೂ ಮೂಡತ್ತೆ. ಯಾರು ಸಾಧನೆಯಲ್ಲಿ ಒಂದಷ್ಟು ಆಧ್ಯಾತ್ಮಿಕ ಕೆಲವೊಂದು ಆಕ್ಟಿವಿಟೀಸ್ ಮಾಡ್ತಿರ್ತಾರೆ, ಅವರಲ್ಲಿ ಸಹಜವಾಗಿ ಈ ಊರ್ಧ್ವ ಲೋಕಗಳು ಅಂದ್ರೆ ಬೇರೆ ಲೋಕಗಳು ಹೋಗ್ತಾರ, ನಿಜವಾಗ್ಲೂ ಅದು ಆಗತ್ತಾ ಏನು ಅನ್ನೋದು ಸಾಕಷ್ಟು ಕನ್ಫ್ಯೂಷನ್ಸ್ ಅನ್ನೋದು ಇದೆ ನಮ್ಮ ಸಾಧಕರಿಗೆ. ಇದು ತುಂಬಾ ಒಳ್ಳೆ ಪ್ರಶ್ನೆ, ಮತ್ತೆ ಇದು ಮುಖ್ಯ ಪ್ರಶ್ನೆಗಳು. ಇಲ್ಲಿ ಸೇನಭೂತ ನತೇಶೈನ ದೃಷ್ಟತಿ ಆತ್ಮನ್ನ ಅಧೋಮನಿ ವಿಘ್ನ ಅಥವಾ ಪುನರ್ಮೋಹಂ ಏವಂ ಯಕ್ಷಸಿ ಪಾಂಡವ ಏನ ಭೂತ ನತೇಶೈನ ದೃಷ್ಟತಿ ಅಧೋಮನಿ 4ನೇ ಅಧ್ಯಾಯದಲ್ಲಿ ಸ್ವಾಮಿ ಹೇಳಿದೆ. ಏನು ಅಂತಂದ್ರೆ, ಈ ನಾನು ಹೇಳಿರುವಂತಹ ಜ್ಞಾನವನ್ನು ತಿಳಿದ ಮೇಲೆ ಸಕಲ ಜೀವರಾಶಿಗಳನ್ನು ಮೊದಲು ನಿನ್ನಲ್ಲಿ ನೋಡುವ ಪ್ರಯತ್ನವನ್ನ ನೀನು ಮಾಡು, ನಂತರ ನನ್ನಲ್ಲಿ ನೋಡು ಅಂತ ಸ್ವಾಮಿ ಹೇಳಿದ್ದಾರೆ. ಇದರ ಅರ್ಥ ಏನು ಅಂತಂದ್ರೆ, ನೀನು ಅಂತಂದ್ರೆ ಈ ಪಿಂಡ ಅನ್ನುವಂತ, ನಾನು ಅಂತಂದ್ರೆ ಈ ಬ್ರಹ್ಮಾಂಡ ಅಂತ. ಮೊದಲು ನಿನ್ನಲ್ಲಿ ನೋಡುವ ಪ್ರಯತ್ನವನ್ನ ನೀನು ಮಾಡು ಅಂತಂದ್ರೆ, ಮೊದಲು ಈ ಪಿಂಡಾಂಡದಲ್ಲಿ ನೀನು ನೋಡುವ ಪ್ರಯತ್ನವನ್ನ ಮಾಡ್ಬೇಕು. ಯಾಕೆ ಅಂತಂದ್ರೆ ಈ ಪಿಂಡಾಂಡಕ್ಕೆ ಅಧಿಪತಿ ನೀನು, ಈ ಬ್ರಹ್ಮಾಂಡಕ್ಕೆ ಅಧಿಪತಿ ನಾನು ಅಂತ ಸ್ವಾಮಿ ಹೇಳ್ತಾ ಇದ್ರು. ಅಂದ್ರೆ ನೀನು ಈ ಪಿಂಡಾಣುವಲ್ಲಿ ಮೊದಲು ನೋಡೋ ಪ್ರಯತ್ನವನ್ನ ಮಾಡ್ಬೇಕು, ನಿನ್ನನ್ನ ನೀನ್ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು ಮೊದಲು. ಇದು ಹೇಗೆ ಅಂತಂದ್ರೆ, 2 ಸರ್ಕಲ್ಸ್ ಅನ್ನ ತೆಗೆದುಕೊಂಡ್ರೆ ನಾವು, ಒಂದು ಚಿಕ್ಕ ಸರ್ಕಲ್, ಇನ್ನೊಂದು ದೊಡ್ಡ ಸರ್ಕಲ್. ಒಂದು ಚಿಕ್ಕ ವೃತ್ತಾಕಾರ, ಇನ್ನೊಂದು ದೊಡ್ಡ ವೃತ್ತಾಕಾರ. ಈ 2 ವೃತ್ತಾಕಾರಕ್ಕೂ ಕೇಂದ್ರ ಬಿಂದು ಒಂದೇ ಇರುತ್ತೆ. ಈಗ ಒಂದು ಹಳೆ ಕಾಲದಲ್ಲಿ ಬಂಡಿಗಳು ಇರ್ತಿತ್ತು, ಹೆಚ್ಚಿನ ಬಂಡಿಗಳು ಅಲ್ವಾ, ಅದಕ್ಕೆ ಚಕ್ರ ಹೇಗಿರ್ತಿತ್ತು, ಒಂದು ದೊಡ್ಡ ವೃತ್ತಾಕಾರವಾಗಿರೋದು ಚಕ್ರ ಇರೋದು, ಅದ್ರ ಮೇಲೆ ಒಂದು ಸಪೋರ್ಟ್ಗೆ ಚಿಕ್ಕ ವೃತ್ತಾಕಾರವಾಗಿರುವಂತಹ ಚಕ್ರವನ್ನ ಇಡ್ತಿದ್ವಿ, ಒಂದಿಷ್ಟೇ ಇಷ್ಟು ಅಲ್ವಾ. ಆದ್ರೆ 2 ಚಕ್ರಗಳಿಗೆ ಕೇಂದ್ರ ಬಿಂದು ಸ್ಥಾನ ಒಂದೇ. ಅದೇ ರೀತಿ ಇಲ್ಲಿ ಕೂಡ ಸ್ವಾಮಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಈ ದೊಡ್ಡ ವೃತ್ತಾಕಾರ ಆಗಿರುವಂತದ್ದು ಸಮಿಷ್ಟಿ ಪರಮಾತ್ಮ, ಚಿಕ್ಕ ವೃತ್ತಾಕಾರ ಆಗಿರುವಂತದ್ದು ಈ ಜೀವ. ಈ ಚಿಕ್ಕ ವೃತ್ತಾಕಾರದಲ್ಲಿ ಆ ಕೇಂದ್ರ ಬಿಂದು ಸ್ಥಾನಕ್ಕೆ ಹೋಗೋ ಪ್ರಯತ್ನ ಮಾಡಿದ್ರೆ, ನೀನು ಆ ದೊಡ್ಡ ವೃತ್ತಾಕಾರದ ಕೇಂದ್ರ ಬಿಂದು ಸ್ಥಾನಕ್ಕೆ ಹೋದಂಗೆ ಲೆಕ್ಕ. ಇಲ್ಲಿ ಪ್ರಯತ್ನ ಮಾಡಿದ್ರೆ ಅಲ್ಲಿ ಮಾಡ್ದಂಗೆ ಲೆಕ್ಕ. ಅಂದ್ರೆ ಈ ಅಂಡಾಣು ಏನಿದೆ, ಈ ಅಂಡಾಣು ಕೇಂದ್ರ ಬಿಂದು ಏನಿದೆ
ನಾವು ಅಲ್ಲಿ ಹೋಗಿ ಪ್ರಯತ್ನವನ್ನ ಮಾಡಿದ್ರೆ ಅದು ಕೂಡ ಅಲ್ಲೇ ಇರುತ್ತೆ. ಓಕೆ. ಎರಡು ಒಂದೇ ಜಾಗದಲ್ಲೇ ಇರುತ್ತೆ. ಹಾಗಾಗಿ ನಾವು ಈ ಆ ಪಿಂಡಾಣುವಲ್ಲಿ ಕೇಂದ್ರ ಬಿಂದು ಸ್ಥಾನ ಯಾವುದು? ಗುರುವರ್ ಮಧ್ಯೆ ಶಿವಸ್ಥಾನ. ಈ ಪಿಂಡಾಣುವಲ್ಲಿ ನಾವು ಆ ಕೇಂದ್ರ ಬಿಂದು ಸ್ಥಾನಕ್ಕೆ ಹೋಗೋ ಪ್ರಯತ್ನವನ್ನ ಮಾಡಿ ಅಲ್ಲಿಗೆ ತಲುಪಿದರೆ ಆ ಪರಮಾತ್ಮ ಕೂಡ ಅಲ್ಲೇ ಇರ್ತಾನೆ. ಈ ಪಿಂಡಾಣುವಲ್ಲಿ ಏನು ಅಂತಂದ್ರೆ ನಾಭಿಯಿಂದ ಮೇಲಕ್ಕೆ 7 ಊರ್ಧ್ವ ಲೋಕಗಳು ಇದಾವೆ. ಯಾವುದು ಅಂತಂದ್ರೆ ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಮಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ. ಈ ರೀತಿ 7 ಲೋಕಗಳು ಊರ್ಧ್ವಕ್ಕೆ ಇದೆ. ಅದೇ ರೀತಿ ನಾಭಿ ಸ್ಥಾನದಿಂದ ಕೆಳಗಡೆಗೆ ಅಂದ್ರೆ ಪಾದಗಳವರೆಗೂ 7 ಅಧೋಲೋಕಗಳಿದೆ. ಈ ಅಧೋಲೋಕಗಳು ಏನು ಅಂತಂದ್ರೆ ಅತಲ, ವಿತಲ, ಸುತಲ, ತಲಾತಲ, ಮಹಾತಲ, ರಥಾತಲ, ಪಾತಾಳ ಲೋಕಗಳು. ಇವು ಅಧೋಲೋಕಗಳು. ಅಂದ್ರೆ ಅಜ್ಞಾನದ ಲೋಕಗಳು ಅಂತ ಹೇಳ್ತೀವಿ. ಇದು ನಾಭಿಯಿಂದ ಪಾದದವರೆಗೂ ಇರುತ್ತದೆ. ಇದು ನಮ್ಮೊಳಗಡೆನೆ ಇರುವಂತದ್ದು. ಇದು ನಾಭಿಯಿಂದ ಮೇಲಕ್ಕೆ ಹೋದ್ರೆ ಊರ್ಧ್ವ ಲೋಕಗಳು, ನಾಭಿಯಿಂದ ಕೆಳಗಡೆಗೆ ಅದು ನಾವು ಎಲ್ಲಾದ್ರೂ ಹೋಗ್ಬೇಕು ಅಂತಂದ್ರೆ ಮೊದಲು ನಮ್ಮೊಳಗಡೆ ಹೋಗೋ ಪ್ರಯತ್ನವನ್ನ ಮಾಡಬೇಕು ಅಂತ. ಇದನ್ನೇ ನಮ್ಮ ದೊಡ್ಡ ಗಾಯತ್ರಿ ಮಂತ್ರದಲ್ಲಿ ಕೂಡ ಏನ್ ಹೇಳಿದ್ದಾರೆ ಅಂದ್ರೆ ಓಂ ಭೂ ಭುವಃ ಸುವಃ ಮಹಃ ಜನಃ ತಪಃ ಸತ್ಯಂ. ಅಂದ್ರೆ ಸತ್ಯಲೋಕ ಇಲ್ಲಿ ಬರ್ತದೆ. ಸತ್ಯಂ ತತ್ಸುವೇಣಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಅಂತ ಹೇಳಿ. ಇದರ ಅರ್ಥ ಇದೆ. ಈ 7 ಊರ್ಧ್ವ ಲೋಕಗಳ ಗಾಯತ್ರಿ. ಅಂದ್ರೆ ನಮ್ಗೆ ಅಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಒಂದು ರೂಟ್ ಮ್ಯಾಪ್ ತೋರಿಸ್ತಿದ್ದಾರೆ ನಮ್ಗೆ, ಹೆಂಗ್ ಹೋಗ್ಬೇಕು, ಊರ್ಗೋಸ್ಕರ ಹೆಂಗ್ ಹೋಗ್ಬೇಕು ಅಂತ. ಈ ಲೋಕಗಳು ಏನಂದ್ರೆ ನಮ್ಮ ಜ್ಞಾನದ ಮೇಲೆ ಆಧಾರ ಪಟ್ಟಿರ್ತದೆ. ನಾವು ಜ್ಞಾನವನ್ನ ಎಷ್ಟು ಹೆಚ್ಚಿಸುವಂತ ಇರ್ತೀವೋ ಅದು ಅಷ್ಟು ಮೇಲಕ್ಕೆ ಹೋಗಿ ಆ ಲೋಕಗಳಿಗೆ ಸಂಚಾರ ಮಾಡ್ತೀವಿ. ಇದು ಈ ಲೋಕಗಳೆಲ್ಲ ನಮ್ಮ ಜ್ಞಾನದ ಮೇಲೆನೆ ಆಧಾರ ಪಟ್ಟಿರ್ತವೆ. ನಾವು ಯಾವ ರೀತಿ ಇದನ್ನ ಜ್ಞಾನವನ್ನ ಹೆಚ್ಚಿಸ್ಕೊಂತ ಇರ್ತೀವೋ ನಾವು ಆ ಲೆವೆಲ್ ಅಲ್ಲಿ ಇರ್ತೀವಿ ಅಂತ. ಇದ್ರ ನಮ್ಮೊಳಗಡೆನೆ, ಮತ್ತೆ ಹೊರಗಡೆ ಅಲ್ಲ. ನಮ್ಮ ಪ್ರಾಣವನ್ನ ಎಷ್ಟು ಮೇಲಕ್ಕೆ ತೆಗೆದುಕೊಂಡು ಹೋಗ್ತೀವೋ ಅಷ್ಟು ಜ್ಞಾನ ಬೆಳೆಯುತ್ತೆ ಅಂತ. ಅದು ಸಾಧನೆ ಮುಖಾಂತರ ನಾವು ಮೇಲಕ್ಕೆ ಹೋಗುವಂತ ಪ್ರಯತ್ನವನ್ನ ಮಾಡ್ಬೇಕು. ಅದು ನಮ್ಮ ಒಳಗಡೆ. ನಾವು ಸತ್ತ ನಂತರ ನಾವು ಯಾವ ಸ್ಥಿತಿಯಲ್ಲಿ ಇರ್ತೀವೋ ಆ ಲೋಕಗಳಿಗೆ ಹೋಗ್ತಾ ಇರ್ತೀವಿ. ಅದು ಸತ್ತ ನಂತರ. ನಾವು ಬದುಕಿರ್ಬೇಕಾದ್ರೆ 3 ಸ್ಥಿತಿಗಳನ್ನ ನಾವು ಪ್ರತಿಯೊಬ್ರು ಅನುಭವ ಮಾಡ್ತಾರೆ. ಅದು ಜಾಗೃತ, ಸ್ವಪ್ನ, ಸುಷುಪ್ತ. ಈ 3 ಸ್ಥಿತಿಗಳನ್ನ ಪ್ರತಿಯೊಬ್ರು ಅನುಭವಿಸ್ತಾರೆ. ಇದು ಬದುಕಿರ್ಬೇಕಾದ್ರೆ. ಇದನ್ನೇ ಸ್ಥೂಲ, ಸೂಕ್ಷ್ಮ, ಕಾರಣ ದೇಹಗಳು ಅಂತ ಕರಿತೀವಿ. ಜಾಗೃತ, ಸ್ವಪ್ನ, ಸುಷುಪ್ತಿ ಅಂತ ನಾವು ಕರಿತೀವಿ. ಜಾಗೃತ ಸ್ಥಿತಿ ಅಂದ್ರೆ ಎಚ್ಚರವಾಗಿರುವಂತದ್ದು. ಸ್ವಪ್ನ ಸ್ಥಿತಿ ಅಂತಂದ್ರೆ ನಾವು ನಿದ್ದೆಯಲ್ಲಿ ಇರ್ತೀವಾಗ ಅದನ್ನ ಸ್ವಪ್ನ ಸ್ಥಿತಿ ಅಂತ ಕರಿತೀವಿ. ಅದನ್ನ ಆಗಿರೋದು ನಿದ್ದೆಯಲ್ಲೇನೆ ನಾವು. ಅದು ಹೇಗೆ ಅಂತಂದ್ರೆ ಈ ಮೆಡಿಕಲ್ ಟರ್ಮಿನಾಲಜಿಯಲ್ಲಿ ಏನ್ ಕರೀತಾರೆ ಅಂದ್ರೆ ರ್ಯಾಪಿಡ್ ಐ ಮೂವ್ಮೆಂಟ್ ಅಂತ ಕರಿತೀವಿ. ಅಂದ್ರೆ ನಾವು ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ ಕಣ್ಣಿನ ಗುಡ್ಡೆಗಳು ಈ ಕಡೆ ಆ ಕಡೆ, ಈ ಕಡೆ ಆ ಕಡೆ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಮತ್ತೆ ಕತ್ತಿನ ಭಾಗದಲ್ಲಿ ಕೂಡ ಸ್ವಲ್ಪ ಮೂವ್ಮೆಂಟ್ಸ್ ಇರುತ್ತೆ. ಯಾರಾದ್ರೂ ಇವನು ನಿದ್ದೆ ಮಾಡ್ತಾ ಇದ್ದಾನ ಅಥವಾ ಸ್ವಪ್ನದಲ್ಲಿದ್ದಾನ ಅಂತ ತಿಳ್ಕೊಬೇಕು ಅಂತಂದ್ರೆ ಅವನ ಹತ್ರ ಹೋಗಿ ನೋಡಿದಾಗ ಈ ಕಣ್ಣಿನ ಗುಡ್ಡೆಗಳು ಮೂವ್ಮೆಂಟ್ ಆಗ್ತಾ ಇರುತ್ತೆ. ಈ ಕಡೆ ಆ ಕಡೆ, ಈ ಕಡೆ ಆ ಕಡೆ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಇವನು
ಸ್ವಪ್ನದಲ್ಲಿದ್ದಾನೆ ಅಂತ, ಅಂದ್ರೆ ಅವ್ನು ಸ್ವಪ್ನ ನೋಡ್ತಾ ಇದ್ದಾನೆ ಅಂತ ಅರ್ಥ. ಓಕೆ. ಇನ್ಯಾವುದೋ ಪ್ರಪಂಚದಲ್ಲಿ ಇದ್ದಾನೆ ಅಂತ ಅರ್ಥ ಅವ್ನು. ನಾವು ಜಾಸ್ತಿ ಅನುಭವಿಸೋದು ಇದೇ ಸ್ಥಿತಿಯಲ್ಲೇ. ಓಕೆ. ಸುಷುಪ್ತಿ ಅಂತಂದ್ರೆ ನಾವು ಇದು ತುಂಬಾ ಅಪರೂಪ. ಓಕೆ. ನಾವು ಯಾವಾಗ ಧ್ಯಾನ ಸ್ಥಿತಿಯಲ್ಲಿ ಇರ್ತೀವೋ ಓಕೆ. ಅಥವಾ ಯೋಗ ಸ್ಥಿತಿಯಲ್ಲಿ ಇರ್ತೀವೋ ಅಷ್ಟೊತ್ತು ಮಾತ್ರ ನಾವು ಸುಷುಪ್ತಿ ಅವಸ್ಥೆಯಲ್ಲಿ ಇರ್ತೀವಿ. ಇದು ತುಂಬಾ ಕಮ್ಮಿ. ಓಕೆ. ನಾವು ಜಾಸ್ತಿ ಇರೋದು ಸ್ವಪ್ನ ಸ್ಥಿತಿಯಲ್ಲೇ. ಓಕೆ. ರ